ಈ ವಿಡಿಯೋನ ನೀವು ಹೇಗೆ ತಗೋತೀರಾ ಗೊತ್ತಿಲ್ಲ, ಬಟ್ ಐ ಹೋಪ್ ದಿಸ್ ಇನ್ಸ್ಪೈರ್ಸ್ ಯು. ನಾವು ಸೊಸೈಟಿಲಿ ಬೆಟರ್ ಪರ್ಸನ್ ಆಗೋಕ್ಕೆ ಹಿಂದೆ ತುಂಬ ಜನರ ಪರಿಶ್ರಮ ಇರುತ್ತೆ ಅಲ್ವಾ? ಹೌದು, ಇವತ್ತು ನನ್ನ ಆಂಟಿಗೆ ಸರ್ಪ್ರೈಸ್ ಕೊಟ್ಟಂಥ ದಿನ. ಬಟ್ ಯಾಕೆ? ಇವತ್ತು ನನ್ನ ಆಂಟಿದು 50th ಬರ್ಡೇ. ಅಷ್ಟೇ ಅಲ್ಲ, ನನ್ನ ಇಬ್ಬರು ಮಾಮಂದಿರ ಬರ್ಡೇ ಕೂಡ. ಇವತ್ತು ಬರ್ಡೇ ಸೆಲೆಬ್ರೇಷನ್ ಮಾಡೋದೇನೋ ನನ್ನ ಮಾಮಂದಿರಿಗೆ ಗೊತ್ತಿತ್ತು, ಬಟ್ ಆಂಟಿಗೆ ಕ್ಲೂ ಕೂಡ ಇರಲಿಲ್ಲ. ಸೊ ಕೇಕ್ನ ತೊಗೊಂಡು ಅವ್ರ ಮನೆಗೆ ಹೋಗೋಣ ಬನ್ನಿ. ನಿಮಗೆ ಬ್ಯಾಕ್ಗ್ರೌಂಡ್ ಹೇಳಿದರೆ ಈ ಸ್ಟೋರಿ ಅರ್ಥ ಆಗ್ಬೋದು. ನನ್ನ ಮಮ್ಮಿಗೆ ನಾವು 4 ಜನ ಮಕ್ಕಳು. ಪ್ರತಿಯೊಬ್ಬರ ಜೀವನದಲ್ಲಿ ಅವರವರ ಎಜುಕೇಷನ್ ಮುಗಿಸೋಕೆ ಹಿಂದೆ ತುಂಬ ಜನರು ಶ್ರಮ ಪಟ್ಟಿರ್ತಾರಲ್ವ? ಹೌದು, ನನ್ನ ಚಿಕ್ಕ ತಮ್ಮ ನನ್ನ ಆಂಟಿ ಮಾಮನ ಕೇರ್ ಆಫಲ್ಲಿ ಇದ್ದ. ಅಷ್ಟೇ ಅಲ್ಲ, ನನ್ನ ಆಂಟಿ ನನ್ನ ಯಾವಾಗಲೂ ಫಸ್ಟ್ ಮಗಳಂತಾನೆ ಹೇಳೋದು. ಆಂಟಿ ಪ್ರೊಫೆಷನ್ ಬಂದುಬಿಟ್ಟು ಪ್ರೀ ಸ್ಕೂಲ್ ಟೀಚರು. ಆಗ್ತಾನೆ ತಾಯಿ ಆರೈಕೆಯಿಂದ ಸಪ್ರೇಟಾಗಿ ಸ್ಕೂಲನ್ನೋ ಮೆಟ್ಲಿಗೇರೋ ಮಕ್ಕಳಿಗೆ ಟೀಚರ್ಸು ತಾಯಂದ್ರಾಗಿ ತಮ್ಮ ಜವಾಬ್ದಾರಿನ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ನಿಭಾಯಿಸಿಲ್ಲ ಅಂದರೆ ಮಕ್ಕಳು ಸ್ಕೂಲಿಗೆ ಬರಲ್ಲ ಅಂತಾರೆ. ಆಂಟಿ ನಮ್ಮ ಮನೇಲೂ ಕೂಡ ತುಂಬ ಸ್ಪೆಷಲು. ಸೊ ನಿಮಗೂ ಕೂಡ ನಿಮ್ಮ ಫ್ಯಾಮ್ಲಿಲಿ ಸ್ಪೆಷಲ್ ಆಗಿರೋರು ಇರ್ತಾರಲ್ವ? ಆಬ್ವಿಯಸ್ಲಿ ಇರ್ತಾರೆ. ಸೊ ಅವರ ಸ್ಪೆಷಲ್ ದಿನನ ನಾವು ಯಾಕೆ ಮೆಮೊರೇಬಲ್ ಆಗಿ ಮಾಡಬಾರ್ದು? ಮೆಮೊರೇಬಲ್ ಅಂದರೆ ದೊಡ್ಡ ದೊಡ್ಡ ಗಿಫ್ಟನ್ನೇ ಕೊಡಿಸ್ಬೇಕಂತ ಇಲ್ಲ. ಸೊ ನಾವು ಅವರಿಗೋಸ್ಕರ ಮಾಡುವಂಥ ಒಂದು ಚಿಕ್ಕ ಚಿಕ್ಕ ಎಫರ್ಟು ಕೂಡ ಅವರಿಗೆ ತುಂಬ ಮ್ಯಾಟರ್ ಆಗುತ್ತೆ. ನೋಡಿ ಅವ್ರು ಎಷ್ಟು ಖುಷಿಯಾಗಿದ್ದಾರಂತ. ಅವ್ರ ಮುಖದಲ್ಲಿರುವಂಥ ಈ ನಗು ನೋಡೋಕ್ಕೆ ನಮ್ಮ ಕುಟುಂಬದವ್ರು ಇವತ್ತು ಎಲ್ಲರೂ ಒಟ್ಟಿಗೆ ಸೇರಿದು. ಕುಟುಂಬ ಅಂದರೆ ಬರೀ ರಕ್ತ ಸಂಬಂಧ ಅಷ್ಟೇ ಅಲ್ಲ, ಅದು ನಮ್ಮ ಭಾವನೆಗಳ ಬೆಸಿಗೆ ಆಗಿರುತ್ತೆ. ಕಷ್ಟ ಇರಲಿ ಸುಖ ಇರಲಿ, ನಾವೆಲ್ಲರೂ ಒಟ್ಟಾಗಿ ನಿಲ್ಲೋದೇ ಒಂದು ಫ್ಯಾಮಿಲಿ ಅಂತ ಅನಿಸ್ಕೊಳ್ಳುತ್ತೆ. ನಮ್ಮ ಆಂಟಿಯ ಈ 50th ಬರ್ಡೇ ಒಂದು ಸೆಲೆಬ್ರೇಷನಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಪ್ರೀತಿಯಿಂದ ನಾವು ಆಂಟಿನ ಹರಿಸ್ತೀವಿ. ಸೊ ಅದನ್ನೇ ಅವರಿಗೆ ಮರೆಯಲಾಗದ ಒಂದು ಕ್ಷಣ ಅಂತ ಹೇಳ್ಬೋದು. ಫ್ಯಾಮ್ಲಿಲಿ ಯಾವುದೇ ವಿಶೇಷ ದಿನ ಇದ್ದರೂ ಕೂಡ ಮೊದಲು ಎಲ್ಲರೂ ಸೇರಿ ಪ್ರೇಯರ್ ಮಾಡೋದು ನಮ್ಮ ಸಂಪ್ರದಾಯ. ನಮ್ಮ ಕುಟುಂಬದ ಒಂದು ಒಗ್ಗಟ್ಟೇನಿರ್ಬೋದು, ಅದು ಎಲ್ಲ ಕುಟುಂಬಗಳಲ್ಲೂ ಸಿಗಲ್ಲ. ಅದು ಸಿಗೋದು ತುಂಬ ಅಪರೂಪ. ಈ ಹತ್ತಿರದ ಒಂದು ಬಂಧ, ಆ ನಗು, ಇವುಗಳೇ ನಮ್ಮ ಜೀವನದ ನಿಜವಾದ ಆಸ್ತಿ ಅಂತ ಅನಿಸ್ಕೊಳ್ಳುತ್ತೆ. ಈ ನೆನಪುಗಳು ನಮ್ಮ ಮನಸ್ಸಿನಲ್ಲಿ ಸದಾ ಹಸಿರಾಗಿರುತ್ತೆ. ಈ ಪ್ರೀತಿಗೆ ಯಾರಿಗೂ ಬೆಲೆ ಕಟ್ಟೋಕೆ ಆಗಲ್ಲ ಅಲ್ವಾ? ಸೆಲೆಬ್ರೇಷನ್ ಅಂದರೆ ಬರೀ ಕೇಕ್ ಕಟ್ ಮಾಡೋದಷ್ಟೇ ಅಲ್ಲ, ಫ್ಯಾಮ್ಲಿ ಜೊತೆ ಕಳೆಯೋ ಈ ಸಮಯನೇ ಅಸಲಿ ಖುಷಿ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಇವತ್ತಿನ ದಿನ ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಮರೆಯಲಾಗದ ನೆನಪಾಗಿ ಉಳಿದಿರುತ್ತೆ. ಮಕ್ಕಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುವ ನಮ್ಮ ಆಂಟಿಗೆ ಇವತ್ತು ನಾವು ಪ್ರೀತಿಯನ್ನು ಮರಳಿಸಿದ್ದೇವೆ. ಪ್ರೇಯರು, ಕೇಕ್ ಕಟ್ಟಿಂಗು ಎಲ್ಲ ಆದಮೇಲೆ ನಮ್ಮ ಕಡೆಯಿಂದ ಆಂಟಿಗೆ ಚಿಕ್ಕ ಚಿಕ್ಕ ಗಿಫ್ಟ್ಗಳನ್ನೆಲ್ಲ ತಂದಿದ್ವಿ. ಆ ಗಿಫ್ಟನ್ನೆಲ್ಲ ಕೊಟ್ವಿ. ಇವಾಗಿನ ನಮ್ಮ ಬ್ಯುಸಿ ಲೈಫ್ ಸ್ಟೈಲಲ್ಲಿ ನಮ್ಮ ಕುಟುಂಬಕ್ಕೆ ಟೈಮ್ ಕೊಡೋದನ್ನೇ ನಾವು ಮರೆತುಬಿಟ್ಟಿರ್ತೀವಿ. ಆದರೆ ನಮ್ಮ ಕುಟುಂಬದ ಜೊತೆ ಕಳೆಯುವಂಥ ಒಂದು ಚಿಕ್ಕ ಚಿಕ್ಕ ಕ್ಷಣಗಳು ಮತ್ತು ಸಣ್ಣ ಸಂಭ್ರಮಗಳು ನಮ್ಮ ಜೀವನದಲ್ಲಿ ತುಂಬ ದೊಡ್ಡ ಸಂತೋಷವನ್ನು ತರುತ್ತೆ. ಆ ಸುಂದರ ಭಾವನೆಗಳ ಬಗ್ಗೆ ಈ ವಿಡಿಯೋ ಮಾಡಿದ್ದೇನೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಪ್ರೀತಿಸುವಂಥ ಕುಟುಂಬದೊಟ್ಟಿಗೆ ಕೂಡ ಶೇರ್ ಮಾಡಿ.